ತಿರುಪತಿಯ ಲಡ್ಡು ವಿಚಾರದಲ್ಲಿ ನಟರ ನಡುವೆ ಸಮರ ಶುರುವಾಗಿದೆ. ಆಂಧ್ರ ಡಿಸಿಎಂ ನಟ ಪವನ್ ಕಲ್ಯಾಣ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಮಿಳು ನಟ ಕಾರ್ತಿಕ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಎಚ್ಚರಿಕೆಯ ಬೆನ್ನಲ್ಲೇ ಕಾರ್ತಿಕ್ ಕ್ಷಮೆಯನ್ನ ಯಾಚಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪವನ್ ವರ್ಸಸ್ ಕಾರ್ತಿಕ್ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಸಿನಿಮಾ ಪ್ರಮೋಷನ್ ನಲ್ಲಿ ಲಡ್ಡು ಬಗ್ಗೆ ಮಾತನಾಡಲ್ಲ ಎಂದಿದ್ದ ಕಾರ್ತಿಕ್, ನಿರೂಪಕಿ ಲಡ್ಡು ಬೇಕಾ ಎಂದಾಗ ನನಗೆ ಲಡ್ಡು ಬೇಡ ಅಂತ ಹೇಳ್ತಾರೆ. ಲಡ್ಡು ಈಗ ಸೂಕ್ಷ್ಮವಾಗಿರುವಂತ ವಿಚಾರ ಅಂತ ತಮಾಷೆ ಮಾಡಿದ್ದ ನಟ ಕಾರ್ತಿಕ್. ಇನ್ನು ಕಾರ್ತಿಕ್ ವರ್ತನೆಗೆ ಡಿಸಿಎಂ ಪವನ್ ಕಲ್ಯಾಣ್ ಬೇಸರವನ್ನ ವ್ಯಕ್ತಪಡಿಸಿದ್ರು. ಲಡ್ಡು ವಿಚಾರದಲ್ಲಿ ತಮಾಷೆ ಮಾಡಬೇಡಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ರು. ನಿಮ್ಮನ್ನು ನಟನಾಗಿ ಗೌರವಿಸ್ತೇನೆ, ಆದ್ರೆ ಧರ್ಮದ ವಿಚಾರದಲ್ಲಿ ಅಲ್ಲ ಅಂತ ಹೇಳ್ತಾರೆ. ಪವನ್ ಕಲ್ಯಾಣ್ ಎಚ್ಚರಿಕೆಯ ಬೆನ್ನಲ್ಲೇ ಕಾರ್ತಿಕ್ ಕ್ಷಮೆಯಾಚನೆಯನ್ನ ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ನಡೆದ ಘಟನೆಯಲ್ಲ ಅಂತ ಹೇಳ್ತಾ, ನಾನು ಕೂಡ ತಿಮ್ಮಪ್ಪನ ಭಕ್ತನೇ ಅಂತ ಪವನ್ ಕಲ್ಯಾಣ್ಗೆ ಎಕ್ಸ್ ನಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ ತಮಿಳು ನಟ ಕಾರ್ತಿಕ್. ತಿರುಪತಿಯ ಲಡ್ಡು ವಿವಾದ ಇಡೀ ದೇಶವನ್ನೇ ಒಮ್ಮೆಲೆ ಬೆಚ್ಚಿ ಬೀಳಿಸಿತ್ತು. ಅದಾದ್ಮೇಲೆ ಈಗ ತಿರುಪತಿಯ ಲಡ್ಡು ವಿಚಾರ ಒಂದಲ್ಲ ಒಂದು ಕಡೆ ಸದ್ದು ಮಾಡ್ತಾನೆ ಇದೆ. ಇವೆಲ್ಲದರ ನಡುವೆ ತಿರುಪತಿ ಲಡ್ಡು ವಿಚಾರದಲ್ಲಿ ನಟರ ನಡುವೆ ಸಮರ ಶುರುವಾಗಿದೆ. ಆಂಧ್ರ ಡಿಸಿಎಂ ನಟ ಪವನ್ ಕಲ್ಯಾಣ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಮಿಳು ನಟ ಕಾರ್ತಿಕ್ಗೆ ಈಗ ಪವನ್ ಕಲ್ಯಾಣ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರ ಎಚ್ಚರಿಕೆಯ ಬೆನ್ನಲ್ಲೇ ತಮಿಳು ನಟ ಕಾರ್ತಿಕ್ ಕ್ಷಮೆಯನ್ನ ಯಾಚಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪವನ್ ವರ್ಸಸ್ ಕಾರ್ತಿಕ್ ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಇದಕ್ಕೆ ಕಾರಣ ಸಿನಿಮಾ ಪ್ರಮೋಷನ್ ನಲ್ಲಿ ಲಡ್ಡು ಬಗ್ಗೆ ಮಾತನಾಡಲ್ಲ ಅಂತ ಹೇಳ್ತಾರೆ ಕಾರ್ತಿಕ್. ನಿರೂಪಕಿ ಲಡ್ಡು ಬೇಕಾ ಅಂದಾಗ ನನಗೆ ಲಡ್ಡು ಬೇಡ, ಲಡ್ಡು ಈಗ ಸೂಕ್ಷ್ಮ ವಿಚಾರ ಅಂತ ಹೇಳ್ತಾ ತಮಾಷೆಯನ್ನ ಮಾಡಿದ್ರು ನಟ ಕಾರ್ತಿಕ್. ಹೀಗಾಗಿ ಕಾರ್ತಿಕ್ ವರ್ತನೆಯಿಂದ ಡಿಸಿಎಂ ಪವನ್ ಕಲ್ಯಾಣ್ ಅವರಿಗೆ ಬೇಸರ ಆಗತ್ತೆ. ಇನ್ನು ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ. ಯಾಕಂತಂದ್ರೆ ಲಡ್ಡು ವಿಚಾರದಲ್ಲಿ ತಮಾಷೆಯನ್ನ ಮಾಡಬೇಡಿ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾರೆ. ಅದರ ಜೊತೆಯಲ್ಲಿ ನಿಮ್ಮನ್ನ ನಟನಾಗಿ ಗೌರವಿಸ್ತೇನೆ, ಆದ್ರೆ ಧರ್ಮದ ವಿಚಾರದಲ್ಲಿ ಅಲ್ಲ ಅಂತ ಹೇಳ್ತಾರೆ. ಯಾವಾಗ ಪವನ್ ಕಲ್ಯಾಣ್ ಅವರು ಎಚ್ಚರಿಕೆಯನ್ನ ಕೊಡ್ತಾರೆ, ಅದರ ಬೆನ್ನಲ್ಲೇ ಕಾರ್ತಿಕ್ ಕ್ಷಮೆಯನ್ನ ಯಾಚಿಸ್ತಾರೆ. ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತ ವರ್ತನೆ ನನ್ನಿಂದ ಆಗಿದ್ದಲ್ಲ, ನಡೆದು ಹೋದಂತ ಘಟನೆ. ಇನ್ನು ನಾನು ಕೂಡ ತಿರುಪತಿಯ ತಿಮ್ಮಪ್ಪನ ಭಕ್ತನೇ ಅಂತ ಎಕ್ಸ್ ನಲ್ಲಿ ಪವನ್ ಕಲ್ಯಾಣ್ ಅವರಿಗೆ ಕ್ಷಮೆಯನ್ನ ಯಾಚಿಸಿದ್ದಾರೆ ನಟ ಕಾರ್ತಿಕ್. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪವನ್ ಕಲ್ಯಾಣ್ ವರ್ಸಸ್ ಕಾರ್ತಿಕ್ ಅನ್ನುವಂತ ಚರ್ಚೆ ಈಗ ಭಾರಿ ಸದ್ದು ಮಾಡ್ತಾ ಇದೆ. లడ్డు కావాలా నాయనా, ఇంకో లడ్డు కావాలా నాయనా. ఇప్పుడు లడ్డు గురించి మాట్లాడకూడదు, సెన్సిటివ్ టాపిక్, మనకు వద్దు అది. ఓకే, మోతిచూర్ లడ్డు తెప్పిస్తాం మేము మీకోసం. మోతిచూర్ లడ్డు సిట్యుయేషన్స్ కావాలి మాకు, అంతే. సిట్యుయేషన్ కావాలి, లడ్డు వద్దు, ఇప్పుడు వద్దు. సరే, మీరు లడ్డు మీద జోక్లు వేస్తున్నారు. నేను ఒక సినిమా ఫంక్షన్లో కూడా చూశాను. లడ్డు ఈజ్ ఎ సెన్సిటివ్ ఇష్యూ అని. డోంట్ యూ ఎవర్ సే దట్. డోంట్ యూ ఎవర్ ట్రై డేర్ టు సే దట్, ప్లీజ్. ఐ రెస్పెక్ట్ యూ యాజ్ యాక్టర్స్, బట్ వెన్ ఇట్ కమ్స్ టు సనాతన ధర్మ, ప్లీజ్, you have to think 100 times before you saying a word. One comment. లడ్డు కావాలా నాయనా, ఇంకో లడ్డు కావాలా నాయనా. ఇప్పుడు లడ్డు గురించి మాట్లాడకూడదు, సెన్సిటివ్ టాపిక్, మనకు వద్దు అది. ఓకే, మోతిచూర్ లడ్డు తెప్పిస్తాం మేము మీకోసం. మోతిచూర్ లడ్డు సిట్యుయేషన్స్ కావాలి మాకు, అంతే. సిట్యుయేషన్ కావాలి, లడ్డు వద్దు, ఇప్పుడు వద్దు. సరే, మీరు లడ్డు మీద జోక్లు వేస్తున్నారు. నేను ఒక సినిమా ఫంక్షన్లో కూడా చూశాను. లడ్డు ఈజ్ ఎ సెన్సిటివ్ ఇష్యూ అని. డోంట్ యూ ఎవర్ సే దట్. డోంట్ యూ ఎవర్ ట్రై డేర్ టు సే దట్, ప్లీజ్. ఐ రెస్పెక్ట్ యూ యాజ్ యాక్టర్స్, బట్ వెన్ ఇట్ కమ్స్ టు సనాతన ధర్మ, ప్లీజ్, you have to think 100 times before you saying a word. One comment.